ನಮಸ್ಕಾರ. Welcome to all. My name is Manjunath Chandragi, second year MPEd. Today my topic on Kabaddi offensive and defensive skills. Under guidance Dr. Gajanana Prabhu B. Sir, Department of Physical Education, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ. ಕಬಡ್ಡಿ ಹಿಸ್ಟ್ರಿ ನೋಡ್ತಾ ಹೋಗೋಣ. ಪ್ರಾಚೀನ ಭಾರತದಲ್ಲಿ ಸುಮಾರು 400 ವರ್ಷಗಳಿಂದ ಇತಿಹಾಸ ಕಬಡ್ಡಿದಾಗಿದೆ. ಪ್ರಾಚೀನ ಭಾರತದಲ್ಲಿ ಹುಟ್ಟಿಕೊಂಡಿದ್ದು ಅಂತ ಹೇಳ್ಬೋದು. 400 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಮೊದಲು ಆಡಲಾಗಿದೆ. ಇದನ್ನು ಪ್ರಾಚೀನ ಭಾರತದಲ್ಲಿ ಸಡುಗುಡು ಮತ್ತು ಚಡುಗುಡು ಎಂದು ಕರೆಯುತ್ತಾರೆ. ಇದು ಭಾರತಾದ್ಯಂತ ವಿಶೇಷವಾಗಿ ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯಗಳಲ್ಲಿ ಗ್ರಾಮೀಣ ಕ್ರೀಡೆಯಾಗಿ ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಆಧುನಿಕ ಅಭಿವೃದ್ಧಿ 1938ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕಬಡ್ಡಿ ಪ್ರದರ್ಶಿಸಲಾಗಿದೆ ಮತ್ತು 1973ರಲ್ಲಿ ಭಾರತೀಯ ಅಮೇಚರ್ ಕಬಡ್ಡಿ ಫೆಡರೇಷನ್ ರಚನೆಯಾಯಿತು. 1990ರಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತವು ಚಿನ್ನದ ಪದಕವನ್ನು ಪಡೆದಿದೆ. ಇವಾಗ ಅಫೆನ್ಸಿವ್ ಸ್ಕಿಲ್, ಹ್ಯಾಂಡ್ ಟಚ್. ಕಬಡ್ಡಿ ಎಂದು ಜಪಿಸುವ ರಕ್ಷಕರನ್ನು ಕೈಯಿಂದ ಮುಟ್ಟಲು ಪ್ರಯತ್ನಿಸುವುದು. ಸೆಕೆಂಡ್ ಒನ್ ಟೋ ಟಚ್. ರೈಡರ್ ರಕ್ಷಕನನ್ನು ಸ್ಪರ್ಶಿಸಲು ವೇಗವಾಗಿ ಚಾಚಿದ ಪಾದಗಳನ್ನು ಬಳಸುತ್ತಾನೆ. ಈ ಪಿಕ್ಚರಲ್ಲಿ ನೋಡ್ತಾ ಹೋಗ್ಬೋದು. ಕಿಕ್ಸ್, ಅಂಕಗಳನ್ನು ಗಳಿಸಲು ಸೈಡ್ ಹೊಡೆತಗಳು, ಫ್ರಂಟ್ ಹೊಡೆತಗಳು ಮತ್ತು ಬ್ಯಾಕ್ ಹೊಡೆತಗಳು ವಿವಿಧ ಹೊಡೆತಗಳಿಂದ ಒಳಗೊಂಡಿದೆ. ಅಂದರೆ ಯಾವುದೇ ಕಿಕ್ಗಳಿಂದ ಮುಖಾಂತರ ಮಾಡುವಂಥದ್ದು ಒಳಗೊಂಡಿದೆ. ಡೊಡ್ಜಿಂಗ್, ರಕ್ಷಕನನ್ನು ತಪ್ಪಿಸಲು ರೈಡರ್ ಇದ್ದಕ್ಕಿದ್ದಂತೆ ದಿಕ್ಕನ್ನು ಬದಲಾಯಿಸುತ್ತಾನೆ ಅಂತ ಹೇಳ್ಬೋದು. ಮತ್ತು ಸ್ಕ್ವಾಟ್, ರಕ್ಷಕನನ್ನು ತಪ್ಪಿಸಲು ರೈಡರ್ ತಮ್ಮ ಗುರುತ್ವಾಕರ್ಷಣೆಯಿಂದ ಕೇಂದ್ರವನ್ನು ಕಡಿಮೆ ಮಾಡುವ ತ್ವರಿತ ಚಲನೆಯಾಗಿದೆ ಅಂತ ಹೇಳ್ಬೋದು. ಜಂಪಿಂಗ್, ರೈಡರ್ಗಳು ರಕ್ಷಕರಿಂದ ತಪ್ಪಿಸಿಕೊಳ್ಳಲು ಜಿಗಿಯುತ್ತಾರೆ. ಕೆಲವೊಮ್ಮೆ ರಕ್ಷಕರ ಸರಪಳಿಯಿಂದ ಸಹ ಜಿಗಿಯುತ್ತಾರೆ. ಇಂಥವನ್ನೆಲ್ಲ ಜಂಪಿಂಗ್ ಅಂತ ಹೇಳ್ಬೋದು. ರೂಲಿಂಗ್, ರೈಡರ್ ರಕ್ಷಕರನ್ನು ತಪ್ಪಿಸಲು ಮತ್ತು ಅವರ ಅರ್ಧಕ್ಕೆ ಮರಳಲು ರೂಲನ್ನು ಮಾಡುತ್ತಾರೆ ಅಂತ ಹೇಳ್ಬೋದು. ಇದು ಒಂದು ತಂತ್ರವಾಗಿದೆ. ಮತ್ತು ಡಿಫೆನ್ಸಿವ್ ಸ್ಕಿಲ್, ಆ್ಯಂಕಲ್ ಹೋಲ್ಡ್. ಫಸ್ಟ್ ಒನ್ ಆ್ಯಂಕಲ್ ಹೋಲ್ಡ್. ಒಬ್ಬ ರಕ್ಷಕನನ್ನು ರೈಡರನ್ನು ಪಾದವನ್ನು ಹಿಡಿದು ಅವರನ್ನು ಚಲನೆಯನ್ನು ನಿಲ್ಲಿಸುತ್ತಾರೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಥೈ ಹೋಲ್ಡ್. ಒಬ್ಬ ರಕ್ಷಕನನ್ನು ರೈಡರ್ನ ಮುನ್ನಡೆಯನ್ನು ತಡೆಯಲು ಮತ್ತು ಅವನ ತೊಡೆಯನ್ನು ಹಿಡಿದುಕೊಳ್ಳುತ್ತಾನೆ ಅಂಥದಕ್ಕೆ ಥೈ ಹೋಲ್ಡ್ ಅಂತ ಹೇಳ್ಬೋದು. ವಿಸ್ಟ್ ಹೋಲ್ಡ್. ರಕ್ಷಕನು ರೈಡರ್ನ ಚಲಿಸಿದಂತೆ ತಡೆಯಲು ಸೊಂಟವನ್ನು ಸುತ್ತಲೂ ಹಿಡಿಯುತ್ತಾನೆ. ಇದನ್ನು ವಿಸ್ಟ್ ಹೋಲ್ಡ್ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ ಹೋಲ್ಡ್. ರೈಡರ್ನ ಮಧ್ಯರೇಖೆಯನ್ನು ದಾಟದಂತೆ ತಡೆಯಲು ಒಬ್ಬ ರಕ್ಷಕನನ್ನು ರೈಡರ್ ಮುಂದೆ ತನ್ನನ್ನು ತಾನು ಇರಿಸಿಕೊಳ್ಳುತ್ತಾನೆ. ಒಬ್ಬ ರೈಡರ್ನ ಬೆನ್ನು ಹಿಂದೆ ಹೋಗಿ ಹಿಡಿಯುವಂಥದ್ದು ಬ್ಯಾಕ್ ಹೋಲ್ಡ್ ಆಗಿರುತ್ತೆ. ಡ್ಯಾಶ್, ಮಿತಿಯಿಂದ ಹೊರಗೆ ಅಥವಾ ನೆಲಕ್ಕೆ ತಳ್ಳಲು ಶಕ್ತಿಯುತ ತ್ವರಿತ ಚಲನೆಯಾಗಿದೆ. ಚೈನ್ ಟ್ಯಾಕಲ್, ರಕ್ಷಕರು ರೈಡರನ್ನು ಬಲೆಗೆ ಬೀಳಿಸಲು ಸರಪಳಿಯನ್ನು ರೂಪಿಸುತ್ತಾರೆ ಮತ್ತು ತೋಳುಗಳನ್ನು ಜೋಡಿಸಿಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಕನ್ಕ್ಲೂಷನ್, ಕಬಡ್ಡಿಯಲ್ಲಿ ಆಕ್ರಮಣಕಾರಿ ಅಂದರೆ ದಾಳಿ ಮತ್ತು ರಕ್ಷಣಾತ್ಮಕ ಕೌಶಲ್ಯಗಳು ಪೂರಕವಾಗಿದೆ ಮತ್ತು ಚುರುಕುತನ ಮತ್ತು ಶಕ್ತಿ, ಕಾರ್ಯತಂತ್ರ, ಚಿಂತನೆ ಮಿಶ್ರಣದ ಅಗತ್ಯವಿರುತ್ತದೆ. ಆಕ್ರಮಣಕಾರಿ ಕೌಶಲ್ಯಗಳನ್ನು ರಕ್ಷಕರು ಸ್ಪರ್ಶಿಸುವ ಮತ್ತು ತಪ್ಪಿಸಿಕೊಳ್ಳುವ ಮೇಲೆ ಕೇಂದ್ರೀಕರಿಸುತ್ತದೆ. ರಕ್ಷಣಾತ್ಮಕ ಕೌಶಲ್ಯಗಳ ದಾಳಿಕೋರನನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಅವರ ತಪ್ಪಿಸಿಕೊಳ್ಳುವಿಕೆಯನ್ನು ತಡೆಯುವ ಗುರಿ ಹೊಂದಿರುತ್ತದೆ. ಎರಡೂ ಕಡೆಯವರು ಯಶಸ್ವಿಯಾಗಿ ದೈಹಿಕ ಪರಾಕ್ರಮ ಮತ್ತು ಯುದ್ಧತಂತ್ರದ ಅರಿವಿನ ಸಂಯೋಜನೆಯನ್ನು ಅವಲಂಬಿಸುತ್ತದೆ ಅಂತ ಹೇಳ್ಬೋದು.